ಇದೆಲ್ಲವನ್ನ ಮಾಡಿರೋದು ನಮ್ಮ ಏನು ಒಂದು ವಿಕ್ಕಿ ಅರುಣ್ ಮತ್ತು ನಮ್ಮ ಸ್ನೇಹಿತರ ಬಳಗ ಏನೈತಿ ಎಲ್ಲ ಸಹ. ಯಾಕಂದ್ರೆ ಆ ಟೀಮಲ್ಲಿ ಇರ್ತಕ್ಕಂಥವ್ರು ಯಾರು ಸಾಹುಕಾರ ಮಕ್ಕಳಲ್ಲ, ಎಲ್ಲರೂ ಕೂಲಿ ಮಾಡೋರ ಮಕ್ಕಳು. ಅವರು ಸಹ ಇವತ್ತು ಕೂಲಿ ಮಾಡ್ತಾ ಇರೋರೆ. ಆ ಹುಡುಗರ ಶ್ರಮ, ಆ ಹುಡುಗರ ಬೆವರ ಹನಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ. ಮೊದಲನೇದಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ಬೇಕು. ಈ ಒಂದು ಕಾರ್ಯಕ್ರಮ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರು ಹುಟ್ಟುಹಬ್ಬ ಮಾಡಬೇಕು ಅಂತೇಳಿ ನಾನು ಹೋದ ವರ್ಷ ಆಚೆ ವರ್ಷ ಮಾಡಿದಾಗ ಸುಮಾರು ಒಂದು ದಿವಸ ಮುಂಚೆಯಿಂದ 2-3 ದಿವಸದವರೆಗೂ ಸಹ 2 ಹಾರ ತರೋದು, ಒಂದು ಶಾಲು ತರೋದು, ಕೇಕ್ ಕಟ್ ಮಾಡೋದು. ಅದನ್ನ ನೋಡ್ಬಿಟ್ಟು ನಾನಿಲ್ಲ, ನನ್ಗೆ ಆ ಹುಟ್ಟುಹಬ್ಬ ಮಾಡಿರೋಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಇದರಿಂದ ಪ್ರಯೋಜನ ಇಲ್ಲ ಅಂತ ಡಿಸೈಡ್ ಮಾಡಿ ಹೋದ ವರ್ಷ ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ. ಈ ಸಾರಿ ಕೇಳಿದಾಗ ನಾನು ಸಿಗಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನೀವು ಮಾಡೋದಾದ್ರೆ ಹುಟ್ಟುಹಬ್ಬ ಮಾಡ್ಕೊಡುದು ಅಂತೇಳಿ ಹೇಳಿದೆ. ಇದನ್ನ ನೀವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಾದ್ರೆ ನಿಮ್ ಜೊತೆಗೆ ಇರ್ತೀನಪ್ಪ, ಇಲ್ಲ ಇರಲ್ಲ ಅಂತ ಹೇಳಿದ್ಮೇಲೆ ಅವ್ರು ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನ ನನ್ಗೆ ಹೇಳಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತ, ಕಡೆ ದಿವಸ ಹೇಳ್ತಾರೆ. ಅಂತ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ಅವ್ರು ಯಾವ್ದೋ ಜನ್ಮದಲ್ಲಿ ಎಲ್ಲ ನನ್ನ ಜೊತೆಲಿ ಹುಟ್ಟಿದ್ರು, ಇಲ್ಲ ನನ್ನ ಅಣ್ಣ ತಮ್ಮಂದ್ರ ಹುಟ್ಟಿದ್ರು, ಇಲ್ಲ ನನ್ನ ಕುಟುಂಬದಲ್ಲಿ ನನಗೆ ಎಗಲ ಹುಟ್ಟಿದ್ರು ಗೊತ್ತಿಲ್ಲ. ಇವತ್ತು ಈ ಜನ್ಮದಲ್ಲಿ ಅಂತ ಒಳ್ಳೆ ಸ್ನೇಹಿತರನ್ನ, ಅಂತ ಒಳ್ಳೆ ಯುವಕ ಮಿತ್ರರನ್ನ, ಅಂದ್ರೆ ಎಲ್ರಿಗೂ ಒಳ್ಳೆ ಯುವಕರ ಸೈನ್ಯ ಸಿಗಲ್ಲ. ಬಹುಶಃ ನಾನೇನ್ 95ರಲ್ಲಿ ರಾಜಕಾರಣಕ್ಕೆ ಬಂದೆ, 95 ರಾಜಕಾರಣಕ್ಕೆ ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಸಹ ಬಹುಶಃ ರಾಜಕೀಯದಲ್ಲಿ ಯಾರಿಗೆ ಒಳ್ಳೆ ಮುಖಂಡರುಗಳು, ಒಳ್ಳೆ ಸ್ನೇಹಿತರು, ಒಳ್ಳೆ ಕಾರ್ಯಕರ್ತರು ಸಿಕ್ಕವರು ಇಲ್ಲೋ ಗೊತ್ತಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕಾಸು ಕೊಟ್ರೆ ಕೆಲಸ ಮಾಡ್ತಾರೆ, ಕಾಸು ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಆ ತರ ರಾಜಕಾರಣದ ಎಲ್ಲರೂ ಇವತ್ತು ರಾಜಕೀಯದಲ್ಲಿ ಅದೊಂದು ಪಿಡುಗೈತೆ ನಮ್ಮಲ್ಲಿ, ಕಾಸಿದ್ರೇನೆ ಎಲ್ಲ ಮಾಡಕ್ಕಾಗದು ಅಂತ. ಬಟ್ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಸಹ ಕಾಸಿನ ಕಮಿಟ್ಮೆಂಟ್ ಇಲ್ಲದೆ ಕೆಲಸ ಮಾಡೋರ ಸಂಖ್ಯೆ 90%. ಆ 90% ಭಗವಂತ ಕೊಟ್ಟಿರೋದು. ಆ ಭಗವಂತನಿಗೆ ಎಲ್ಲಿವರೆಗೂ ನಾವು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ನಾವು ಬಡವ್ರ ಪರ ಇರ್ತೀವಿ, ಅಲ್ಲಿವರೆಗೂ ನನ್ನನ್ನು ನಂಬಿ ಕೆಲಸ ಮಾಡ್ತಾ ಇರೋರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ, ಅವ್ರಿಗೆ ಎಲ್ಲಿನೂ ಕಷ್ಟ ಬರದಂತೆ, ಅವ್ರ ಕುಟುಂಬಕ್ಕೆ ಎಲ್ಲಿ ತೊಂದರೆ ಆಗದಂತೆ ಆ ಭಗವಂತನ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಅನೇಕ ಕಾರ್ಯಕ್ರಮಗಳನ್ನ ಮಾಡೋವಾಗ ದಯವಿಟ್ಟು ನನ್ನ ಯುವಕ ಮಿತ್ರರಲ್ಲಿ ಕೇಳೋದು, ನನ್ನನ್ನು ಇದರಲ್ಲಿ ತೊಡಗಿಸ್ಕೊಳ್ರಿ, ನಂದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಅಂತ ತಗೊಳ್ರಿ. ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ನಿಮ್ ಜೊತೆಯಲ್ಲಿ ಇರ್ತೀನಿ. ಎಲ್ಲಿನೂ ಪ್ರಚಾರ ಇಲ್ಲದೆ ನಿಜವಾಗ್ಲೂ ಒಬ್ಬ ಫಲಾನುಭವಿಗೆ ಮುಟ್ಟ ಅಂತ ಒಂದು ಕಾರ್ಯಕ್ರಮಗಳನ್ನ ಮಾಡೋಣ. ಸಮಾಜದಲ್ಲಿ ಯಾರು ಸಾಹುಕಾರರು ಅಲ್ಲ, ಯಾರು ಬಡವರು ಅಲ್ಲ. ನನಗೆ ಗೊತ್ತಿದ್ದಂಗೆ ಇವತ್ತು ಸಮಾಜದಲ್ಲಿ ಬೆಳೆದಿರೋದೆಲ್ಲ ಬಡವ್ರ ಮಕ್ಕಳೇ. ನೀವು ಇತಿಹಾಸ ತಗೊಳ್ರಿ, ಯಾವುದೇ ಒಬ್ಬ ಲೀಡರ್ ನೋಡ್ರಿ, ಅವ್ನು ಮೊದಲು ಕೂಲಿ ಮಾಡ್ತಿರ್ತಾನೆ, ತದನಂತರ ಅವ್ನು ಸಾಯಷ್ಟೊತ್ತಿಗೆ ಒಬ್ಬ ದೊಡ್ಡ ಲೀಡರ್ ಆಗಿರ್ತಾನೆ. ಆ ತರ ಎಲ್ಲರೂ ಕೂಲಿ ಮಾಡೋರ ಮಕ್ಕಳು ಲೀಡರ್ ಆಗ್ಬೇಕು, ಲೀಡರ್ಗಳ ಮಕ್ಕಳು ಲೀಡರ್ ಆಗ್ಬಾರ್ದು ಅಂತೇಳಿ ಒಂದು ಪಣ ತೊಟ್ಟು 95ರಲ್ಲಿ ನಾವೆಲ್ಲ ರಾಜಕಾರಣಕ್ಕೆ ಬಂದವರು, ನಾವೆಲ್ಲ ಕೂಲಿ ಮಾಡ್ತಿದ್ದವ್ರ ಮಕ್ಕಳು. ನಾವು ಲೀಡರ್ ಮಕ್ಕಳು ಲೀಡರ್ ಆಗ್ಬಾರ್ದು ಅನ್ನೋದೇ ದ್ವೇಷ ಅಂತಲ್ಲ. ಲೀಡರ್ ಮಕ್ಕಳು ಲೀಡರ್ ಆದ್ರೆ ನಮ್ಮ ಫಲಾನುಭವಿಗಳ ಕಷ್ಟ ಗೊತ್ತಿರಲ್ಲ. ಇವತ್ತು ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಏನಾದ್ರು ರಾಜಕಾರಣಕ್ಕೆ ಬಂದು ಲೀಡರ್ ಆಗ್ಬಿಟ್ರೆ ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿರಲ್ಲ, ಕೂಲಿ ಮಾಡೋರ್ ಕಷ್ಟ ಗೊತ್ತಿರಲ್ಲ, ಹೊಟ್ಟೆ ಹಸ್ಕೊಂಡಿರೋರ್ ಕಷ್ಟ ಗೊತ್ತಿರಲ್ಲ. ಆದ್ರಿಂದ ನಾನ್ ಲೀಡ್ರು, ನನ್ನ ತಲೆಗೆ ಕಡೆ ಆಗ್ಬೇಕು, ನನ್ನ ಮಕ್ಕಳು ಬೆಳೆಸಬಾರ್ದು ಅನ್ನೋದು. ಅಂದ್ರೆ ಇದು ನಮ್ಮ ಗ್ರಾಮದಲ್ಲಿ ನಾವು ನಮ್ಮ ಲಾಯರ್ ಅಂಜನೇಗೌಡರು, ಲೋಕೇಶ್ ಅವರು, ನಾವೆಲ್ಲ ಅವಕ್ಕೆ ಒಂದು 95ರಲ್ಲಿ ಒಂದು ಸಣ್ಣದೊಂದು ಟೀಮ್ ನಮ್ದು. ಅವತ್ತು ನಾವು ಅಂದ್ಕೊಂಡಿದ್ದು ಲೀಡರ್ ಮಕ್ಳು ಯಾವತ್ತೂ ಲೀಡರ್ ಆಗ್ಬಾರ್ದು, ಕಷ್ಟ ಗೊತ್ತಿರಲ್ಲ ಅವ್ರಿಗೆ, ಕೂಲಿ ಮಾಡೋರ್ ಮಕ್ಕಳು ಲೀಡರ್ ಆಗ್ಬೇಕು. ಆ ಕೂಲಿ ಮಾಡೋರ್ ಮಕ್ಕಳು ಲೀಡರ್ ಆದಾಗ ಈ ಸಮಾಜಕ್ಕೆ ಏನೋ ಒಂದು ಸಣ್ಣದೊಂದು ಅಳಿಸಬೇಕು. ಯಾಕಂದ್ರೆ ನಾವು ಸಮಾಜನ ಪೂರ್ತಿ ತಿದ್ದಕ್ಕಾಗಲ್ಲ, ನಮ್ಮ ಸುತ್ತ ಇರೋ 10 ಜನಕ್ಕೆ ಮಾತ್ರ ನಾನು ಸಹಾಯ ಮಾಡ್ಬೋದು. ಆ ಶಕ್ತಿ ನಮಗೆ ಭಗವಂತ ಕೊಟ್ಟವನೇ. ಹಂಗೆ ಪ್ರತಿಯೊಬ್ಬರು ಸಹ ಅವರವರು ಗ್ರಾಮದಲ್ಲಿ ಶಕ್ತಿ ಇರೋಂಥವ್ರು 5 ಜನ ಅಂತೂ 100ಕ್ಕೆ 100 ಇರ್ತಾರೆ. ನಾವು ಅಂದ್ಕೊಳ್ಳೋದೇನು 5 ಜನ ಸಹಾಯ ಮಾಡ್ಬಿಟ್ರೆ ದೇಶ ಕಟ್ಬಿಡ್ತೀವ ಅಂತ. ಒಂದೊಂದು ಊರಲ್ಲಿ 5-5 ಜನ ಅಂದ್ಕೊಳ್ರಿ ನೀವು. ನಮ್ಮೂರಾಗಿ ಇವ್ರು ಯಾರೋ 4 ಜನ ಕಾಯ್ದವ್ರವರಪ್ಪ, ನಾನು
ಇವ್ರಿಗೆ ನಾನು ಸಹಾಯ ಮಾಡ್ತೀನಿ, ಇವ್ರನ್ನ ಕರ್ಕೊಂಡು ಹಾಸ್ಪಿಟ್ಲ್ ಕಳಿಸ್ತೀನಿ, ನಮ್ಮೂರಲ್ಲಿ ಇವ್ನು ಯಾರು ಗುರುತಾಗ ನಾವು ಹೋಗಿ ಒಂದು ಸೀಟ್ ಹಾಕ್ಕೊಡ್ತೀನಿ ಅಷ್ಟೇ. ಆ ಒಂದೂರಾಗಿರೋರಿಗೆ ಇಬ್ಬಿಬ್ಬರಿಗೆ ನಿಜವಾಗ್ಲೂ ತಿನ್ನ ಊಟ ಇಲ್ಲ ಅನ್ನೋರಿಗೆ ನಾವು ಆ ಗ್ರಾಮದಾಗ ಒಂದೊಂದು ರೆಡಿ ಮಾಡಿದ್ರೆ, ಒಂದೊಂದು ಊರಾಗ 5 ಜನ ರೆಡಿ ಮಾಡಿದ್ರೆ ಪಕ್ಕದೂರಾಗ 5 ಜನ ರೆಡಿ ಆಗ್ತಾರೆ, ಇನ್ ಪಕ್ಕದೂರಾಗ 5 ಜನ. ಇಡೀ ತಾಲೂಕಲ್ಲಿ ನಾವೇನು ನಮ್ದು 300 ಹಳ್ಳಿ ಇದೆ, ನಾವು 1,500 ಜನ ರೆಡಿ ಆದ್ರೆ 5 ವರ್ಷದಲ್ಲಿ ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರು ಸಹ ಸರ್ಕಾರ ಕೊಡೋ ಅಕ್ಕಿ ಕಾಯದೇ ಇಲ್ಲ. ನಾವೇನ್ ಮಾಡ್ತೀವಿ, ಯಾವುದೋ ಆ ಬಡವನ ಮೇಲೆ ಬಿಡೋದಂತ. ಆ ದ್ವೇಷನ ಬದಿಗೊತ್ತಬೇಕು. ಯಾರು ಪ್ರಾಮಾಣಿಕವಾಗಿ ಕಷ್ಟದಾಗಿರ್ತಾರೆ, ಯಾರು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಾರೆ, ಯಾವುದೇ ಒಂದು ಕಾಯಿಲೆ ಮನುಷ್ಯನಿಗೆ ಅದೇ ಹುಟ್ಟ ಏನು ಬರಲ್ಲ. ಇವತ್ತು ನೀವು ಚೆಕ್ ಮಾಡಿ 100ಕ್ಕೆ 90 ಜನದಲ್ಲಿ ಶುಗರ್ ಕಾಯಿಲೆ ಏನೋ ಒಂದಿರ್ತದೆ. ನಾವು ಕಾಯಿಲೆ ಬಂದಿರೋರು ನಾವು ಎದೆಗುಂದಬಾರ್ದು. ಒಬ್ಬೊಬ್ಬಕ್ಕೆ ಒಂದೊಂದು ಇರ್ತದೆ, ಒಬ್ಬಕ್ಕೆ ಶುಗರ್ ಇರ್ತದೆ, ಒಬ್ಬಕ್ಕೆ BP ಇರ್ತದೆ, ಒಬ್ಬಕ್ಕೆ ಹಾರ್ಟ್ ಅಟ್ಯಾಕ್ ಇರ್ತದೆ, ಏನೋ ಒಂದು ಇರ್ತದೆ. ಅದ್ರಲ್ಲಿ ನಮಗೂ ಒಂದು ಮನುಷ್ಯನಿಗೆ ಏನು ನಮ್ಗ ದೇವ್ರ ಕೈಯಲ್ಲಿ ಹತ್ತು ಬೆಳ್ಕೊಟ್ಟವ್ರೆ, ನಮ್ಗೆ ಒಂದು ಕಾಯಿಲೆ 1000 ಕಾಯಿಲೆ ಅಂದಾಗ ನಮಗೂ ಒಂದು ಅದಪ್ಪ. ಯಾವುದೇ ಕಾಯಿಲೆ ಬಂದ್ರು ಭಗವಂತನ ಕೊಟ್ಟಿರೋ ಡೇಟ್ ವರೆಗೂ ನೀವು ಬದುಕಿರ್ತೀರ. ಯಾವುದೇ ಕಾಯಿಲೆ ಇಲ್ಲ ಅಂದ್ರೂ ಅವ್ನು ಕೊಟ್ಟಿರೋ ಡೇಟ್ ನೀವು ಹೊರಟೋತೀವಿ ನಾವೆಲ್ಲ. ಆದ್ರಿಂದ ಮೊದಲನೇದು ನಾವು ನಮ್ಮ ಫಲಾನುಭವಿಗಳಿಗೆ ಹೇಳೋದು ಆತ್ಮವಿಶ್ವಾಸ ಇರಬೇಕು, ನಮಗ್ ನಂಬಿಕೆ ಇರಬೇಕು. ಏನೇ ಬಂದ್ರು ನಾನು ಬದುಕ್ತೀನಿ ಅಂತ. ಕೋವಿಡ್ ಅಲ್ಲಿ ಸತ್ತಿದ್ದು 10% ಜನ ಅಷ್ಟೇ ಸತ್ತಿದ್ದು, ಇನ್ನು 90% ಜನ ಬೈಕ್ ಸತ್ತಿದ್ದು. ಆದ್ರಿಂದ ಯಾರು ಸಹ ಅನಾರೋಗ್ಯ ಇರೋರು ಆತಂಕ ಪಡೋದೇನ್ ಬೇಡ. ಯಾರನ್ನ ನೋಡ್ಬಿಟ್ಟು ಅವ್ನು ಚೆನ್ನಾಗಿ ನಾನು ಚೆನ್ನಾಗಿಲ್ಲ, ಅವ್ನಿಗೆ ಒಳಗಡೆ ಇನ್ನೊಂದು ಇರ್ತದೆ. ನಿಮ್ಗ ಮೇಲ್ನೋಟಕ್ಕ ನಮ್ಮ ಉಲ್ಕಲ್ ನಟರಾಜಣ್ಣ ನಮ್ಮ ಡಾಕ್ಟರ್ಗಳು ಮಾತ್ರೆ ಕೊಡೋ ಅಂತ ಕಾಯಿಲೆ ಇದ್ರೆ ಅವ್ನ ಮನೆ ಒಳಗೆ 8 ಕಾಟ ಇರ್ತದೆ, ಇನ್ನೊಬ್ಬಗ್ ಸಾಲದ ಕಾಟ ಇರ್ತದೆ, ಇನ್ನೊಬ್ಬಗ್ ಅಡ್ತಾಮನ್ರ ಕಾಟ ಇರ್ತದೆ. ಆ ಕಾಟಗಳಕ್ಕಿಂತಲೂ ಎಂಥದೋ ಒಂದು ಕಾಯಿಲೆ ಬಂದ್ರೆ ಮಾತ್ರ ನಂಬೋದು ಬೆಸ್ಟ್ ಅನ್ಸ್ತದೆ. ಆದ್ರಿಂದ ಭಗವಂತನ ಏನಂದ್ರೆ ಯಾರನ್ನೂ ಸಹ ಸುಮ್ಮನೆ ಬಿಟ್ಟಿರಲ್ಲ. ಏನಾನ ಒಂದು ಮಾಡು ಮಾಡು ಏನೂ ಮಾಡದೇ ಇದ್ದಾಗ ನಿಮಗೊಂದು ಕಾಯಿಲೆ ಕೊಡೋದು. ಅದಕ್ಕೆ ಈ ಸಮಾಜಕ್ಕೋಸ್ಕರ, ನಮ್ಮ ನಂಬಿರ್ತಕ್ಕಂಥ ಅನೇಕ ಬಡವರಿಗೋಸ್ಕರ ಏನಾದ್ರೂ ಒಂದು ಸೇವೆನ ಮಾಡ್ತಾ ಇದ್ರೆ ಅರ್ಧ ಕಾಯಿಲೆ ಹೋಗ್ತದೆ. ಇವತ್ತು ನಮ್ಮ ಉಲ್ಕಲ್ ನಟರಾಜಣ್ಣವರು ನೀವು ಅವ್ರು ಎಂತೆಂತ ಕಷ್ಟದ ಪರಿಸ್ಥಿತಿ ಕೈ ಹಾಕ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ. ಒಂದೊಂದ್ಸಾರಿ ಅವ್ರ ಜೀವನ ಪಡ ಇಡ್ತಾರೆ, ಮಣ್ಣು ಮುಚ್ಕೊಂಡ್ಬಿಟ್ಟಿದ್ರು ಒಂದ್ಸಾರಿ. ಬೇಗ ಇದೆಲ್ಲ ನಮ್ಮ ಸಾಹೇಬ್ರಿಗೆ ಅಂತ ನಾವು ಅಂದ್ಕೊಂಡ್ವಿ. ಅಂದ್ರೆ ಈ ಮೂಢನಂಬಿಕೆ ಹೋಗ್ಲಿ ಅನ್ನೋದು ಒಂದು ಅವ್ರ ಉದ್ದೇಶ. ಕೋವಿಡ್ ಅಲ್ಲಿ ಸಾಕಷ್ಟು ಜನ ನಾವೆಲ್ಲ ಫೀಲ್ಡ್ಗಿಳಿದು ಕೆಲಸ ಮಾಡಿದ್ವಿ ಸರ್, ವಿತೌಟ್ ಮಾಸ್ಕ್. ಯಾರು ಕೋವಿಡ್ ಅದೇ ಅಲ್ಲಿ ಕೆಲಸ ಮಾಡಿದ್ವಿ. ನಮ್ಮ ಆಶಾ ಕಾರ್ಯಕರ್ತೆಯರು ಪ್ರತಿಯೊಂದು ಮನೆಗೆ ಹೋಗಿ ಅವರು ಮನುಷ್ಯರು ತಾನೆ. ಎಲ್ಲಿ ನಮ್ಮ ಆಶಾ ಕಾರ್ಯಕರ್ತರು 100% ಅಲ್ಲಿ 1% ಯಾರಿಗೂ ತೊಂದರೆ ಆಗಿಲ್ಲಪ್ಪ. ಅವ್ರಿಗೇನಂದ್ರೆ ಒಂದು ಧೈರ್ಯ ಇತ್ತು, ಹೌದು ನಾನು ಸೇವೆ ಮಾಡ್ತಾ ಇದ್ದೀನಿ, 10 ಜನಕ್ಕೆ ಒಳ್ಳೇದು ಮಾಡಕ್ ಹೋಗಿದ್ದೀನಿ, ದೇವ್ರು ಕರ್ಕೊಂಡೇ ಬಿಡ್ಲಿ, ನಾನು ಹೋಗೇ ಹೋಗ್ತೀನಿ ಅಂತ ಹೊರಟ್ರು. ಆಶಾ ಕಾರ್ಯಕರ್ತೆಯರ್ಗು ಗಂಡ ಅವರೇ ಮಕ್ಕಳವರೇ ಸಂಸಾರ ಅದೇ. ಬಟ್ ಅದನ್ನ ಬಿಟ್ಟು ಈ ಸಮಾಜ ನನ್ನ ಸಂಸಾರ ಅಂತ ಹೊರಟಾಗ ಯಾರು ಸಹಿಲ್ಲ ತಾನೆ. ಹಂಗ ನೀವು ಅಷ್ಟೇನೆ ಆರೋಗ್ಯ ಕೆಡಿತು ಅಂತಿದ್ದಂಗೆ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಎಲ್ರು ನಾವು ಭಗವಂತನ ಕೊಟ್ಟಿರೋ ಡೇಟ್ ವರ್ಗು ನಾವು ಬದುಕೇ ಇರ್ತೀವಿ. ಆ ಡೇಟ್ ಮುಗಿದಾಗ ಈ ಪುನೀತ್ ರಾಜ್ಕುಮಾರ್ ಅಂತ ಸಾಯಾಗಿದ್ದ, ಆ ಯಪ್ಪನಿಗೆ ಏನ್ ಕಮ್ಮಿ ಇತ್ತು? ಆರೋಗ್ಯ ಇತ್ತು, ಎಲ್ಲ ಇತ್ತು, ದುಡ್ಡಿತ್ತು, ಕಾಸಿತ್ತು, ಎಲ್ಲ ಇತ್ತು. ಬಟ್ ಸಾವು ಬಿಡ್ತಾ. ಅದಕ್ಕೆ ಯಾರು ನಮ್ಮ ಅನಾರೋಗ್ಯ ಇರೋಂಥವ್ರು ಯಾರು ಭಯ ಬಿಡ್ಬೇಕಾಗಿಲ್ಲ. ಇವತ್ತು ನೀವು ಬದುಕಿದ್ದೀರಿ, ಇವತ್ತು ನಾವೆಲ್ಲ ಬದುಕಿದ್ದೀವಿ. ಏನ್ ತಿನ್ಬೇಕು, ಏನ್ ಮಾಡ್ಬೇಕು, ಚೆನ್ನಾಗಿ ಎಂಜಾಯ್ ಮಾಡಿ, ಖುಷಿಯಾಗಿರ್ರಿ. ಮನೆಯವ್ರಿಗೂ ಖುಷಿ. ಒಳಗಡೆ ಎಷ್ಟೇ ನೋವಿದ್ರು ನಿಮ್ಮನ್ನ ನಂಬಿರ್ತಕ್ಕಂಥವ್ರು, ನಿಮ್ಮನ್ನ ಕಾಪಾಡೋಂಥವ್ರಿಗೆ ನೀವು ಖುಷಿಯಾಗಿ ನಗ್ನಗ್ತಾ ಇದ್ರೆ ನಿಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೊಂತಾರೆ. ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಸಹ ನಿಮ್ ಜೊತೆಯಲ್ಲಿ ಇರ್ತೀವಿ. ಇವತ್ತೇನಿಂತ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ವಿಕ್ಕಿ ಮತ್ತೆ ಅರುಣ್ ಅವರ ಸಂಗಡಿಗರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅನೇಕ ಜನ ದೇವಾಲಯಗಳಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿದ್ರು, ಇನ್ನೊಂದಷ್ಟು ಜನ ಅನಾಥಾಶ್ರಮಗಳಿಗೆ ಆಹಾರದ ವ್ಯವಸ್ಥೆಯನ್ನ, ರೇಷನ್ ಅನ್ನ ಕೊಟ್ಟರು. ಈ ತರ ಅನೇಕ ಒಂದು, ಯಾಕಂದ್ರೆ ಹುಟ್ಟದಪ್ಪ ಮಾಡಿಗೋಣ ಅಂತ ದೊಡ್ಡ ವ್ಯಕ್ತಿನೂ ನಾನಲ್ಲ, ನನ್ ಹುಟ್ಟದಪ್ಪ ಡೇಟು ಗೊತ್ತಿಲ್ಲ. ನಮ್ಮ ಅಮ್ಮನ ಯಾವತ್ತು ಈ ಭೂಮಿಗೆ ಕಳಿಸಿ, ನಮ್ಮ ಪರಮಾತ್ಮ ನಮ್ಮ ತಾಯಿ ಯಾವತ್ತು ಎತ್ತರೋ ಗೊತ್ತಿಲ್ಲ. ಸ್ಕೂಲ್ ಮೇಷ್ಟ್ರು ಬರೆದಿರೋ ಡೇಟ್ ಅದು. ಆದ್ರೂ ಸ್ಕೂಲ್ ಮೇಷ್ಟ್ರು ಗುರುಗಳು ಬರೆದಿರೋ ಡೇಟ್ಗೆ ಎಲ್ಲ ಹುಡುಗರು ಇತ್ತೀಚೆಗೆ ಇದೇನು ನಾವೆಲ್ಲ
ಹುಟ್ಟದಾಗಿಂದ ಏನು ಹುಟ್ಟದಬ್ಬ ಮಾಡಿದವರಲ್ಲ. ಆದ್ರಿಂದ ಈಗ ಭಗವಂತನ ಪ್ರೇರೇಪಣೆ, ನನ್ನ ಎಲ್ಲ ಸ್ನೇಹಿತರು, ನನ್ನ ಯುವಕ ಮಿತ್ರರು ಹುಟ್ಟದಬ್ಬ ಮಾಡೋದನ್ನ ಈ ಪ್ರಕಾರ ಎಲ್ಲರೂ ಅಷ್ಟೇ, ಇನ್ನೂ ಅನೇಕ ಜನ ಈ ತಾಲೂಕಲ್ಲಿ ಉಳ್ಳೋರವ್ರೆ. ಏನ್ ನಮ್ಮ ಯುವಕ ಮಿತ್ರರು ಮಾಡ್ತಾವ್ರೆ ಆ ಕೆಲಸನ ಕಂಟಿನ್ಯೂ ಮಾಡ್ಲಿ. ಸಾಹೇಬ್ ಹೇಳಿದಾಗೆ ಡಯಾಲಿಸಿಸ್ ಪೇಷಂಟ್ಗಳಿಗೆ ನಮ್ಮ ಕಡೆಯಿಂದ ಆಗತ್ತದನ್ನ ನಾನು ಸಾಹೇಬ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಸಹಕಾರವನ್ನು ಕೊಡ್ತೀನಿ. ಏನು 6 ತಿಂಗಳು ಹುಡುಗರು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ನಾನು ಸಹ ಅವ್ರ ಜೊತೆ ಕೈ ಜೋಡಿಸಿ ಈ ತರ ಸಮಾಜಮುಖಿ ಕೆಲಸಗಳು ಯಾವ್ದಾದ್ರೂ ಮಾಡಲಿ ಅವ್ರ ಜೊತೆ ಇರ್ತೀನಿ. ಇವತ್ತು ಹೋದ ವರ್ಷ ನೋಡೋಣ ಅಂತ ಒಂದು ಟ್ರಯಲ್ ಮಾಡಕ್ ಹೋದ್ವಿ, ಹುಟ್ಟದಬ್ಬನ ಎಲ್ಲ ಮಾಡೋಣ ಅಂತ. ವೇದಿಕೆಯಲ್ಲಿ ಹೇಳಬಾರ್ದು, ವೇಸ್ಟ್ ಖರ್ಚೆ ಇವ್ರು ಮಾಡ್ತಾ ಇರೋದಕ್ಕಿಂತಲೂ ಜಾಸ್ತಿ ಆಗೋಯ್ತು. ಆದ್ರಿಂದ ದಯವಿಟ್ಟು ನಮ್ಮ ಮುಖಂಡರುಗಳು ಮುಂದೆ ಯಾರೇನ ಹುಟ್ಟದಬ್ಬ ಮಾಡ್ಕೊಂಡ್ರು, ಹುಟ್ಟದಬ್ಬ ಆಗ್ಲಿ ಇನ್ನೊಂದಾಗ್ಲಿ ಮಕ್ಕಳ ಬರ್ತ್ಡೇ ಎಲ್ಲ ಮಾಡ್ತೀವಿ, ಎಲ್ಲೋ ಒಂದು ಅನಾಥಾಶ್ರಮದಲ್ಲಿ ಮಾಡೋಣ, ಎಲ್ಲೋ ಒಂದು ಸ್ಲಮ್ಮಲ್ಲಿ ಮಾಡೋಣ, ಎಲ್ಲಿ ಬಡವರು ಇರ್ತಾರೆ ಅಲ್ಲಿ ಹೋಗಿ ಕೇಕ್ ಕಟ್ ಮಾಡೋಣ, ಅವ್ರಿಗೊಂದ್ ದಿವಸ ಊಟ ಕೊಡೋಣ. ನಾವು ನಮ್ಮನೆ ಮಾಡ್ಬಿಡೋದು, ಒಂದು 10-15 ಫುಲ್ ಬಾಟ್ಲ್ ತಂದ್ಬಿಡೋದು, ಒಂದು 25 kg ಮಾಡಿಸ್ಬಿಡೋದು, ಅದು ದೇವ್ರ ಅಡೆಗೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನಮ್ ತಕ್ಕ ಬರೋರೆಲ್ಲ 80% ಜನ ಶುಗರ್ ಇರೋದು, ಇಲ್ಲ BP ಇರೋನು, ಖಾರ ಜಾಸ್ತಿ ಆದ್ರೂ ತಿನ್ನ, ಸಿಹಿ ಜಾಸ್ತಿ ಆದ್ರೂ ತಿನ್ನಲ್ಲ. ಅಂತವ್ರಿಗೆ ನಾವು ಕೊಟ್ಟು ಅವನ ಕೈಯಾಗ ಕಾಯಿಲೆ ಜಾಸ್ತಿ ಮಾಡೋದಕ್ಕಿಂತಲೂ ನಮಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರ್ತಕ್ಕಂಥ ಅನೇಕ ಜನ ಫಲಾನುಭವಿಗಳಿರ್ತಾರೆ. ಅಲ್ಲೋಗಿ ನಾವಿರ್ಬೋದು, ನಮ್ಮ ಮಕ್ಕಳದಿರ್ಬೋದು, ಹುಟ್ಟದಬ್ಬವನ್ನು ಆಚರಿಸೋಣ. ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಹುಟ್ಟದಬ್ಬ ಆಚರಿಸ್ಕೊಳ್ಳೋಣ. ಸಮಾಜದಲ್ಲಿ ವೇಸ್ಟ್ ಖರ್ಚು ಮಾಡೋದಕ್ಕಿಂತಲೂ ಇವತ್ತು ಅನೇಕ ಜನ ಆರೋಗ್ಯ ಕೆಟ್ಟಾಗ, ಮಳೆಗಾಲದಲ್ಲಿ ಮನೆಗಳು ಬಿದ್ದು ಹೋದಾಗ, ಬಡವರ ಮಕ್ಕಳು ಮದುವೆ ಮಾಡೋದಕ್ಕೆ ಅನೇಕ ಕಷ್ಟಗಳಲ್ಲಿ ಇವತ್ತು ಸಿಗಾಕೊಂಡವ್ರೆ. ಅಂಥವ್ರಿಗೆ 4 ಜನ ತಾಳಿ ಕೊಡಿಸೋದು, ಅವ್ರ ಮದುವೆಗಳಿಗೆ ರೇಷನ್ ಕೊಡಿಸೋದು, ಇವತ್ತೇನು ನಮ್ಮ ಹುಡುಗರು ಮಾಡ್ತಾವ್ರೆ ಈ ಒಂದು ಕಿಟ್ ಕೊಡೋಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿ ಈ ಒಂದು ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳನ್ನು ಹೊಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಫುಡ್ ಕಿಟ್ ನ ಜೊತೆಗೆ ಕವರ್ ಅಲ್ಲಿ ಬಂದು ಹೋಗಿದ್ದಕ್ಕೆ ತುಂಬಾ ಶ್ರಮವಹಿಸಿದ್ದು, ಆಟೋಗೆ ಬಸ್ಗೆ ಅಂತ ಹೇಳಿ ಸ್ವಲ್ಪ ಹಣಕಾಸಿನ ನೆರವನ್ನು ಕೂಡ ನೀಡ್ತಿದ್ದಾರೆ. ಎಲ್ಲರಿಗೂ ಸಿಗುತ್ತೆ, ಎಲ್ಲರಿಗೂ ಆದಷ್ಟು ತಂದಿದ್ದಾರೆ. ಕುತ್ಕೊಳ್ಳಿ, ಒಂದು ಫೋಟೋ ತಗೊಂಡ್ರೆ ಆಗಲ್ಲ ಅಂತ ಇದ್ದಾರೆ. ನೀವು ಇರಲ್ಲ, ನಿಂತ್ಕೊಳ್ಳಿ. ಹಾಗೆ ನಾವು ಫೋಟೋ ಚೂ ಜನ ಮಾಡ್ತಾರೆ ವೆಂಕಟ್. ಆನಂದಣ್ಣನಿಗೆ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು.